ಆತ ಯಾರು, ಆ ವ್ಯಕ್ತಿ ಯಾರು ಅನ್ನೋದರ ಕುರಿತಾಗಿಯೂ ಕೂಡ ತನಿಖೆ ನಡೀತಾ ಇದೆ. ಬ್ಲಾಸ್ಟ್ ಆದ ಜಾಗದಲ್ಲಿ ಎಫ್ಎಸ್ಎಲ್ಗೆ ಸಿಕ್ಕಿದೆ ಮಹತ್ವದ ಸುಳಿವು. ಕೆಲವು ಸ್ಫೋಟದ ಮಾದರಿಯ ವಸ್ತುಗಳು ಕೂಡ ಪತ್ತೆಯಾಗಿದ್ದಾವೆ. ಬಾಂಬ್ ಸ್ಕ್ವಾಡ್ ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ, ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಬ್ಲಾಸ್ಟ್ ಆದ ಜಾಗದಲ್ಲಿ ಎಫ್ಎಸ್ಎಲ್ಗೆ ಸಿಕ್ಕಿದೆ ಮಹತ್ವದ ಸುಳಿವು. ಅಂದ್ರೆ ಇಲ್ಲಿ ಸ್ಫೋಟಕ ವಸ್ತುಗಳನ್ನ ಆತ ಬ್ಯಾಗಿನಲ್ಲಿ ಯಾಕೆ ತಂದಿದ್ದ? ಆತ ತಂದಿರುವಂತ ಬ್ಯಾಗಿನಲ್ಲಿ ಸ್ಫೋಟಕ ವಸ್ತುಗಳು ಪತ್ತೆಯಾಗ್ಲಿಕ್ಕೆ ಹೇಗೆ ಸಾಧ್ಯ? ಗ್ರಾಹಕರ ಸೋಗಿನಲ್ಲಿ ಬಂದಿರುವಂತಹ ವ್ಯಕ್ತಿ ಮೂಲತಃ ಯಾರು? ಆತನಿಗೂ ಈ ಸ್ಫೋಟಕ್ಕೂ ಸ್ಫೋಟದ ಹಿಂದಿನ ಉದ್ದೇಶಕ್ಕೂ ಇರುವಂತ ಸಂಬಂಧವೇನು? ಅಲ್ಲಿರುವಂತ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ದಾರೆ, ಇದು ಗ್ಯಾಸ್ ಸಿಲಿಂಡರ್ ಸ್ಫೋಟ ಅಲ್ಲ, ಬದಲಾಗಿ ಬೇರೆಯದ್ದೇ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದು ಬೇರೆಯದ್ದೇ ರೀತಿಯಲ್ಲಿ ಇದನ್ನ ನಾವು ನೋಡಬಹುದಾಗಿದೆ. ನೋಡಿ ಅಂತ ಹೇಳಿ ಅಲ್ಲಿನ ಸ್ಥಳೀಯ ಪ್ರತ್ಯಕ್ಷದರ್ಶಿಗಳನ್ನ ವಿಡಿಯೋ ಮಾಡಿದ್ದಾರೆ, ಸ್ಫೋಟಕ ವಸ್ತುಗಳನ್ನು ಕೂಡ ತೋರಿಸಿದ್ದಾರೆ. ಬೆಂಗಳೂರು ಅನೇಕ ಉಗ್ರ ಚಟುವಟಿಕೆಗಳಿಗೆ ಒಂದು ರೀತಿಯ ಟಾರ್ಗೆಟ್ ಆಗಿರುವಂತ ಸಿಟಿ ತಪ್ಪಾಗೋದಿಲ್ಲ ಹಂಗಂತ ಹೇಳಿದ್ರೆ. ಯಾಕಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಸ್ಫೋಟವಾಗಿದ್ದಾವೆ, ಹಾಗಂತ ನಾವು ಇದು ಉಗ್ರರು ನಡೆಸಿರುವಂತ ಸ್ಫೋಟ ಅಂತ ಖಂಡಿತವಾಗೂ ಕೂಡ ಹೇಳ್ತಾ ಇಲ್ಲ. ಆದರೆ ಅನುಮಾನಾಸ್ಪದ ರೀತಿಯಲ್ಲಿ ಕಾಣಿಸ್ತಾ ಇದೆ ಈ ಸ್ಫೋಟದ ಮಾದರಿಯನ್ನ ನೋಡಿದ್ರೆ. ಯಾಕಂತ ಹೇಳಿದ್ರೆ ಯಾವುದೋ ಒಂದು ಆಕಸ್ಮಿಕ ಘಟನೆಗೂ ಉದ್ದೇಶಪೂರ್ವಕವಾಗಿ ಮಾಡುವಂತ ಘಟನೆಗೂ ವ್ಯತ್ಯಾಸಗಳಿರುತ್ತೆ. ಆಕಸ್ಮಿಕ ಘಟನೆ ಯಾವತ್ತೂ ಕೂಡ ಹೀಗೆ ಒಬ್ಬ ವ್ಯಕ್ತಿ ಬಂದು ಕೂತ್ಕೊಂಡು ಆ ಜನನಿಬಿಡ ಪ್ರದೇಶವನ್ನ ಗುರುತು ಮಾಡಿಕೊಂಡು ಎಲ್ಲಿ ಹೆಚ್ಚಿನ ಜನ ಸೇರ್ತಾರೆ, ಯಾವ ಸಮಯದಲ್ಲಿ ಸೇರ್ತಾರೆ, ಇದು ಬಹಳ ಮುಖ್ಯವಾಗುತ್ತೆ. ಯಾಕೆಂದ್ರೆ ಸ್ಫೋಟ ನಡೆಸಬೇಕು ಅಂತ ಹೇಳಿದ್ರೆ ಎಲ್ಲಿ ಹೆಚ್ಚಿನ ಜನ ಸೇರ್ತಾರೆ, ಎಲ್ಲಿ ಭಯವನ್ನ ಹುಟ್ಟುಹಾಕಬೇಕು, ಆ ಎಲ್ಲ ರೀತಿಯ ಅಬ್ಸರ್ವೇಷನ್ಗಳನ್ನ ಮಾಡಿಯೇ ಉದ್ದೇಶಪೂರ್ವಕವಾಗಿ ಅತ್ಯಂತ ಪ್ಲಾನ್ಡ್ ಆಗಿ ಮಾಡುವಂತ ಬ್ಲಾಸ್ಟ್ಗಳಿಗೂ ಆಕಸ್ಮಿಕ ಬ್ಲಾಸ್ಟ್ಗಳಿಗೂ ವ್ಯತ್ಯಾಸಗಳಿರುತ್ತೆ. ನಾವಿಲ್ಲಿ ವ್ಯತ್ಯಾಸಗಳನ್ನು ಗಮನಿಸ್ತಾ ಇದ್ದೇವೆ ವೀಕ್ಷಕರೇ. ಹಂಗಂತ ಕಡಾಖಂಡಿತವಾಗಿ ಇದು ಉಗ್ರರು ನಡೆಸಿರುವಂತ ಸ್ಫೋಟವ ಅಥವಾ ಬಾಂಬ್ ಸ್ಫೋಟ ಅಂತ ಹೇಳಲಿಕ್ಕೆ ನಾವು ತಯಾರಿಲ್ಲ. ಆದರೆ ಪೊಲೀಸರಲ್ಲಿದ್ದಾರೆ, ಸಿಸಿಬಿ ಪೊಲೀಸರಲ್ಲಿದ್ದಾರೆ, ಎಸಿಪಿ ಹೋಗಿದ್ದಾರೆ, ಡಿಸಿಪಿ ಹೋಗಿದ್ದಾರೆ, ಅನೇಕ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಬ್ಲಾಸ್ಟ್ನಲ್ಲಿ ಇಬ್ಬರು ಮಹಿಳೆಯರಿಗೆ ಗಂಭೀರವಾಗಿ ಗಾಯ ಆಗಿದೆ. ಇಬ್ಬರು ಮಹಿಳೆಯರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಾಯಗೊಂಡಿರುವಂತಹ ಮಹಿಳೆಯರನ್ನ ಆಸ್ಪತ್ರೆಗೆ ಸ್ಥಳೀಯರು ಸೇರಿಸಿದ್ದಾರೆ. ರಕ್ತಸ್ರಾವವಾದಂತಹ ಮಹಿಳೆಯರಿಗೆ ಸ್ಥಳೀಯರಿಂದಲೇ ಚಿಕಿತ್ಸೆ ಕೂಡ ನೀಡಲಾಗಿದೆ. ಫಸ್ಟ್ ಏಡ್ ಕೂಡ ಕೊಟ್ಟಿದ್ದಾರೆ. ಎಸ್ ಪಣೀಂದ್ರ ಅವರು ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ, ಅಲ್ಲಿನ ಸ್ಥಳೀಯರವರು. ನಮಸ್ಕಾರ ಪಣೀಂದ್ರ ಅವರೇ. ನಮಸ್ಕಾರ. ತಾವು ಕೂಡ ಈ ಘಟನೆ ನಡೆದಿರುವಂತ ಸಂದರ್ಭದಲ್ಲಿ ಅಲ್ಲಿದ್ರ ಅಥವಾ ಈ ಘಟನೆ ಬಗ್ಗೆ ಏನಾದ್ರು ಮಾಹಿತಿ ನಿಮ್ಗೆ ಸಿಕ್ಕಿದೆಯಾ? ಏನ್ ಕತೆ? ಎಸ್ ಪಣೀಂದ್ರ ಅವರು FSL ತಜ್ಞರವರು, ಅವರಿಂದ ಕೆಲವಷ್ಟು ಮಾಹಿತಿಗಳನ್ನ ಪಡಿಬೇಕಾಗಿದೆ, ಮತ್ತೆ ಅವರನ್ನ ಸಂಪರ್ಕ ಮಾಡೋಣ. ಯಾಕೆಂತ ಹೇಳಿದ್ರೆ ನೋಡಿ, ಈ ಘಟನೆಗಳು ನಡೆದಾಗ ಅತ್ಯಂತ ಕೂಲಂಕುಷವಾಗಿ ಸಣ್ಣ ಸಣ್ಣ ವಿಚಾರಗಳನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಪ್ರತಿಯೊಂದು ಆಯಾಮವೂ ಕೂಡ ನಾವು ಗಮನಿಸುವಂಥ ಅಂಶಗಳ ಮೇಲೆ ನೆಲೆಗೊಳ್ಳುತ್ತೆ. ಹೀಗಾಗಿ ಈ ವಿಷಯವನ್ನ ಅತ್ಯಂತ ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗತ್ತೆ. ರಾಮೇಶ್ವರಂ ಕೆಫೆ ಅಂತ ಹೇಳಿದ್ರೆ ದಿನದ 24 ಗಂಟೆಯೂ ಕೂಡ ಕಾರ್ಯನಿರ್ವಹಿಸಬಲ್ಲಂಥ ಕೆಫೆ ಅದು. ನೀವು ರಾಮೇಶ್ವರ ಕೆಫೆ ಬಗ್ಗೆ ಕೇಳಿರ್ತೀರಿ. ಅನೇಕ ಜನ ರಾಮೇಶ್ವರ ಕೆಫೆಯನ್ನು ಹುಡುಕಿಕೊಂಡು ಹೋಗಿ ಅಲ್ಲಿ ತಿಂಡಿ ಊಟ ಅಥವಾ ಸರ್ತಿ ಸಾಲಲ್ಲಿ ನಿಂತರೂ ಪರವಾಗಿಲ್ಲ, ಅಲ್ಲೂ ಒಮ್ಮೆ ಊಟ ಮಾಡಬೇಕು ಅನ್ನೋದು ಅನೇಕರು ಅಂದುಕೊಂಡಿರ್ತಾರೆ. ಇಂತಹ ಫೇಮಸ್ ಕೆಫೆಯನ್ನೇ ಟಾರ್ಗೆಟ್ ಮಾಡಲಾಯ್ತಾ? ಈ ಎಲ್ಲ ಪ್ರಶ್ನೆ. ಯಾಕೆಂದರೆ ಜನನಿಬಿಡ ಪ್ರದೇಶವನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ. ಹೆಚ್ಚು ಸಂಖ್ಯೆಯಲ್ಲಿ ಸೇರುವಂಥ ಜನರ ಜಾಗವನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ. ಮಧ್ಯಾಹ್ನದ ಸಮಯ, ಊಟಕ್ಕೆ ಬರುವಂಥ ಸಮಯವನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ. ಅಥವಾ ಆ ಸಂದರ್ಭದಲ್ಲಿಯೇ ಈ ಘಟನೆ ಸಂಭವಿಸಿದೆ ಅಂತ ಹೇಳಿದ್ರೆ ಇದು ಉದ್ದೇಶಪೂರ್ವಕವಾಗಿ ಒಂದು ಪೂರ್ವಯೋಜಿತ ಕೃತ್ಯದ ರೀತಿಯಲ್ಲಿ ಕಾಣಿಸ್ತಾ ಇದೆಯಾ? ಇಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡಬೇಕಾಗಿರುವಂಥದ್ದು ಪೊಲೀಸರು ಹಾಗೂ ತಜ್ಞರು. ಅಲ್ಲಿ ಪೊಲೀಸರು ದೌಡಾಯಿಸಿದ್ದಾರೆ.
ಎಸ್ ಫಣೀಂದ್ರ ಅವರಿಗೆ ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ FSL ತಜ್ಞರವರು. ಸರ್ ನಮಸ್ತೆ. ನಮಸ್ಕಾರ, ಹೇಳಿ. ಈ ಘಟನೆಯನ್ನ ತಾವು ತಮ್ಮ ಅಬ್ಸರ್ವೇಷನ್ಸ್ ಏನಿದೆ ಸರ್? ಮೊದಲನೇದಾಗಿ ಅಲ್ಲಿ ಇವಾಗ ಏನ್ ಬ್ಯಾಟ್ರಿ ಮತ್ತು ನೆಟ್ ಬೋಲ್ಟ್ಗಳು ಸಿಕ್ಕಿದೆ ಅಂತ ರಿಪೋರ್ಟ್ ಆಗ್ತಿದೆ. ಓಕೆ. ಅಲ್ಲಿ ತೋರಿಸ್ತಿರುವಂತ ಬ್ಯಾಟ್ರಿ ಏನಿದೆ 9 ವ್ಯಾಟ್ ಬ್ಯಾಟ್ರಿ ಅದಕ್ಕೆ ಅದು ಇಂಪ್ಯಾಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡೋದಕ್ಕೆ ದೇ ಮಸ್ಟ್ ಬಿ ಸಮ್ ಅದರ್ ಮೆಟೀರಿಯಲ್ ಕನೆಕ್ಟೆಡ್ ಟು ದಟ್. ಓಕೆ. ಮತ್ತೆ ನೆಟ್ ಬೋಲ್ಟ್ ಗಳು ಏನಿದೆ ಅಂತ ಹೇಳ್ತಿದ್ದಾರೆ. ಆ ನೆಟ್ ಬೋಲ್ಟ್ ಇಸ್ ಎ ಪಾರ್ಟ್ ಆಫ್ ದಿಸ್ ಎಕ್ಸ್ಪ್ಲೋಷನ್ ಅಂತ ದಟ್ ಈಸ್ ಸಮಥಿಂಗ್ ವಿಚ್ ಫರ್ದರ್ FSL ಟೀಮ್ ಹ್ಯಾಸ್ ಟು ಕನ್ಫರ್ಮ್ ದಿಸ್. ಓಕೆ. ಅಂದ್ರೆ ಅಲ್ಲಿ ದೊರೆತಿರುವಂತ ಬ್ಯಾಟರಿಯಿಂದ ಸ್ಫೋಟ ಮಾಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂತ ತಾವು ಹೇಳ್ತಾ ಇರುವಂತದ್ದು. ಇವಾಗ ನನಗೆ ಸಿಕ್ಕಿರೋ ಮಾಹಿತಿ ಅಥವಾ ನೋಡ್ತಿರೋ ಮಾಹಿತಿ ಪ್ರಕಾರ ದಟ್ ಟು ಶಾರ್ಟೇಜ್ ಆಫ್ ಮೆಟೀರಿಯಲ್ ಎವಿಡೆನ್ಸ್ ಟು ಸೇ ಇಟ್ಸ್ ಆರ್ಗನೈಸ್ಡ್ ಬಾಂಬ್. ಇಲ್ಲಿಂದ ಎಕ್ಸ್ಪೋರ್ಟ್ ಆಗಿದೆ, ಯಾವ ರೀತಿ ಎಕ್ಸ್ಪೋರ್ಟ್ ಆಯ್ತು ಅದು ಫರ್ದರ್ ನೋಡ್ಬೇಕಿದೆ. ಓಕೆ ಸರ್. ಬಟ್ ವಿತೌಟ್ ಸೀಯಿಂಗ್ ಎನಿ ಅದರ್ ಮೆಟೀರಿಯಲ್ಸ್ ಅಲ್ಲಿ ಸಿಕ್ಕಿರುವಂತ ನೆಟ್ ಬೋಲ್ಟ್ ಬ್ಯಾಟ್ರಿ ಮಾತ್ರ ನೋಡ್ತಾ ಇದೀವಿ ನಾವು. ಬೇರೆ ಏನೇನ್ ಸಿಕ್ಕಿದೆ ಅಥವಾ ಬೇರೆ ಏನೆಲ್ಲ ಇಂಪ್ಯಾಕ್ಟ್ ಆಗಿದೆ ಅಂತ ಚೆಕ್ ಮಾಡಿದಾಗ ಮಾತ್ರ ಏನಿರಬಹುದು ಅನ್ನೋ ಒಂದು ವಿಚಾರ ನಮ್ಗೆ ಗೊತ್ತಾಗ್ತಾವ. ಸರ್ ಮೇಲ್ನೋಟಕ್ಕೆ ಕೆಲವೊಂದ್ಸಲ ಈ ಸಿಲಿಂಡರ್ಗಳು ಸ್ಫೋಟವಾದಾಗ ಅದರ ತೀವ್ರತೆ ಬೇರೆ ಇರುತ್ತೆ, ಈ ರೀತಿ ಎಕ್ಸ್ಪ್ಲೋಡ್ ಆದಾಗ ಇದರ ತೀವ್ರತೆ ಬೇರೆ ಇರುತ್ತೆ. ನೀವು ಸಾಮಾನ್ಯವಾಗಿ ಮೇಲ್ನೋಟಕ್ಕೆ ಗಮನಿಸಿದ್ರೆ ಏನ್ ಅನಿಸ್ತಾ ಇದೆ ಸರ್? ಇದು ಸಿಲಿಂಡರ್ ಬ್ಲಾಸ್ಟ್ ಅಲ್ಲ, ಇದು ಫಾರ್ ದ ರೀಸನ್. ಓಕೆ. ಕೇಳಿದ್ರೆ ನಿಮ್ಗೆ ಈ ಬ್ಯಾಟ್ರಿ ಆಗ್ಲಿ ಈ ಒಂದು ನೆಟ್ ಬೋಲ್ಟ್ ಆಗ್ಲಿ ಅದು ರಿಲೆವೆನ್ಸಿ ಬರೋದಿಲ್ಲ ಫಾರ್ ಅ ರೀಸನ್. ಸಿಲಿಂಡರ್ ಗ್ಯಾಸ್ ಇಟ್ಸ್ ಟ್ರಾನ್ಸ್ಪರೆಂಟ್ ಗ್ಯಾಸ್. ಓಕೆ. ಓಕೆ. ಬ್ಲಾಸ್ಟ್ ಆದಾಗ ಅಲ್ಲಿ ಇರೋ ಎಲ್ಲಾ ಆಬ್ಜೆಕ್ಟ್ಸ್ ಕೂಡ ಚೆಲ್ಲಾಪಿಲ್ಲಿಯಾಗಿ ಎಲ್ಲಾ ಡೈರೆಕ್ಷನ್ ಕೂಡ ಅದು ಬ್ಲಾಸ್ಟ್ ಆಗುತ್ತದೆ. ಓಕೆ. ಓಕೆ ಸರಿ. ಇತ್ತೀಚಿನ ಮಾದರಿಗಳನ್ನ ಗಮನಿಸಿದ್ರೆ ಬೇರೆ ಬೇರೆ ರೀತಿಯ ತಂತ್ರಜ್ಞಾನಗಳು ಮುಂದುವರೆದಿದ್ದಾವೆ. ಬ್ಲಾಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಾನಾ ರೀತಿಯ ಕಸರತ್ತುಗಳನ್ನು ಮಾಡ್ತಾರೆ. ಇದರಲ್ಲಿ ಇದೊಂದು ಮೈನ್ಯೂಟ್ ಅಥವಾ ದೊಡ್ಡ ಮಟ್ಟದ ಅಪಾಯ ಎದುರಾಗಬಲ್ಲಂತ ಸನ್ನಿವೇಶ ಇದಾಗಿತ್ತಾ ಅಂತ? ಬ್ಲಾಸ್ಟ್ ಮಾಡ್ಲಿಕ್ಕೆ ಫಿಸಿಕಲ್ ಮೆಥಡ್, ಕೆಮಿಕಲ್ ಮೆಥಡ್ ಅಥವಾ ಗ್ಯಾಸ್ ಲೀಕ್ಔಟ್ ಆಗಿದ್ ಕೂಡ ಎಕ್ಸ್ಪ್ಲೋಡ್ ಆಗ್ಬೋದಿದೆ. ಬಟ್ ಈ ಕೇಸಲ್ಲಿ ಕೆಮಿಕಲ್ಸ್ ಏನ್ ಸಿಕ್ಕಿಲ್ಲ ಅಂತ ನಮ್ಗೆ ಮೇಲ್ನೋಟ ಕಾಣಿಸ್ತದೆ. ಬಟ್ ಫಿಸಿಕಲ್ ಮೆಥಡ್ ಯೂಸ್ ಮಾಡ್ಕೊಂಡು ಇಫ್ ದೇರ್ ಇಸ್ ಎನಿಥಿಂಗ್ ವಿಚ್ ಇಸ್ ಟು ಬಿ ಯೂಸ್ ಆಸ್ ಎಕ್ಸ್ಪ್ಲೋಸಿವ್ ಅದು ಇನ್ನು ಮುಂದಕ್ಕೆ ವಿಚಾರದಲ್ಲಿ ಅದು ಗೊತ್ತಾಗ್ತಾ ಹೋಗುತ್ತೆ. ಐ ಥಿಂಕ್ FSL ಟೀಮ್ ವಿಲ್ ಡೆಫಿನೆಟ್ಲಿ ಗೆಟ್ ಇನ್ ಟು ದ ಡೆಪ್ತ್ ಆಫ್ ದ ಬ್ಲಾಸ್ಟ್. ಸರ್, ಈಗ ಕೆಲವಷ್ಟು ಜನ ಏನ್ ಮಾಡ್ತಾರೆ, ಹೆದರ್ಸ್ಲಿಕ್ಕೆ, ಭಯ ಹುಟ್ಟಿಸ್ಲಿಕ್ಕೆ ಸಣ್ಣ ಪ್ರಮಾಣದಲ್ಲಿ ಬ್ಲಾಸ್ಟ್ ಮಾಡಿ ಜನರನ್ನ ಭಯಭೀತಿಗೊಳಿಸುವಂತ ಉದ್ದೇಶವನ್ನು ಕೂಡ ಹೊಂದಿರ್ತಾರೆ. ಇನ್ನೊಂದು ಕಡೆ ಅಪಾಯಕಾರಿಯಾಗಿ ಮಾಡುವಂಥ ಬಹುದೊಡ್ಡ ಬ್ಲಾಸ್ಟ್ಗಳು ಕೂಡ ಇರುತ್ತೆ. ಇನ್ನೊಂದು ಕಡೆ ನಟ್ಟು ಬೋಲ್ಟು, ಆ ರೀತಿ ಅನೇಕ ರೀತಿಯ ವಿಶ್ಲೇಷಣೆಗಳಾಗುತ್ತೆ. ಸರ್, ತಮ್ಮ ಪ್ರಕಾರ ಇದು ಅದೇ ರೀತಿಯ ಇರಬಹುದಾ ಅಂತ ಹೇಳಿ? ಸರ್, ಕೆಲವರು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೋಸ್ಕರ ನಮ್ಮ ಕುಕ್ಕರ್ ಬಾಂಬ್ ಆಗಿತ್ತಲ್ಲ ಮಂಗಳೂರಲ್ಲಿ, ಆತರ ಕೂಡ ಮಾಡುವಂತ ಎಕ್ಸ್ಪೆರಿಮೆಂಟ್ ನೋಡಿದೀವಿ. ಇನ್ ಕೆಲವು ಕಡೆ ಉದ್ದೇಶನ ಇಲ್ಲದೆ ಬ್ಲಾಸ್ಟ್ ಆಗಿರ್ಬೋದು. ಅದು ವಿ ಹ್ಯಾವ್ ಟು ಆಲ್ಸೋ ಅಂಡರ್ಸ್ಟ್ಯಾಂಡ್ ಅಲ್ಲಿ ಯಾವ್ದು ಕಾಂಬಿನೇಷನ್ ಆಫ್ ಡಿಫರೆಂಟ್ ಮೆಟೀರಿಯಲ್ಸ್ ರಿಸಲ್ಟೆಡ್ ಇನ್ ದ ಬ್ಲಾಸ್ಟ್, ಅದು ಕೂಡ ನೋಡ್ಬೇಕಿದೆ. ಅಥವಾ ಯಾವ ಕಾರಣಕ್ಕೆ ಬ್ಲಾಸ್ಟ್ ಮಾಡಿದ್ದಾರೆ ಅನ್ನೋದು ಎರಡನೇ ಪ್ರಶ್ನೆ ಬರುತ್ತೆ. ಬಟ್ ಯಾವ ಮೆಟೀರಿಯಲ್ಸ್ ಇಂದ ಈ ಒಂದು ಬ್ಲಾಸ್ಟ್ ಆಗಿದೆ ಅನ್ನೋದು ನಮ್ಮ ಪ್ರೈಮರಿ ಪ್ರಶ್ನೆ ಆಗಿರೋದು. ಸರ್, ಬೆಂಗಳೂರಿನ ಸುಲ್ತಾನ್ ಪಾಳ್ಯದಲ್ಲಿ ಕೆಲವರು ಉಗ್ರರು ಅಂತ ಹೇಳಕ್ಕಾಗಲ್ಲ, ಶಂಕಿತ ಉಗ್ರರು ಅರೆಸ್ಟ್ ಆಗಿದ್ರು. ಆ ಸಂದರ್ಭದಲ್ಲಿ ಕೆಲವು ಸ್ಫೋಟಕ ವಸ್ತುಗಳು ಸಿಕ್ಕಿದ್ವು. ಬೆಂಗಳೂರು ಒಂದ್ ರೀತಿ ಹೆಂಗಾಗಿದೆ ಅಂದ್ರೆ ಈ ಟೆರರಿಸ್ಟ್ಗಳಿಗೆ ಅಡುಗು ತಾಣವಾಗಿ ಏನಾದ್ರು ಮಾರ್ಪಡ್ತಾ ಇದೆಯಾ ಅನ್ನೋ ಶಂಕೆ ಸರ್. ಆದ್ರೆ ಈ ರೀತಿ ಎಕ್ಸ್ಪೆರಿಮೆಂಟ್ಗಳು ನಡೀತಾ ಇದೆ ಅಂತ ಒಂದು ವೇಳೆ ನಾವು ಕನ್ಸಿಡರ್ ಮಾಡೋದಾದ್ರೆ? ಐ ಪ್ರಿಫರ್ ನಾಟ್ ಟು ಕಾಮೆಂಟ್ ಆನ್ ದಿಸ್ ಬಿಕಾಸ್ ಅದು ಸ್ವಲ್ಪ ಡಿವಿಯೇಷನ್ ಆಗುತ್ತೆ. ಐ ಪ್ರಿಫರ್ ನಾಟ್ ಟು ಕಾಮೆಂಟ್ ಆನ್ ದಿಸ್. ಓಕೆ. ಯಾಕೆ ಕೇಳಬೇಕಾಯ್ತು ಅಂತ ಹೇಳಿದ್ರೆ ಸರ್, ಸ್ಫೋಟ ಅಂದ ತಕ್ಷಣ ನಮ್ಮ ಜನರ ಮನಸ್ಸಿನಲ್ಲಿ ಬರೋದೇ ಟೆರರಿಸ್ಟ್ ಅಟ್ಯಾಕ್ ಇರ್ಬೋದಾ ಅಂತ ಬರುತ್ತೆ. ಆ ಕಾರಣಕ್ಕೆ ಈ ಪ್ರಶ್ನೆ ಇಟ್ಟೆ ನಮ್ಮ ಮುಂದೆ. ಇಲ್ಲ, ಸ್ಫೋಟ ಅಂದ್ರೆ ಟೆರರಿಸ್ಟ್ಗಳೇ ಮಾಡ್ಬೇಕು ಅಂತಿಲ್ಲ. ಓಕೆ, ಅಚಾನಕ್ ಆಗಿ ಅಚಾತುರ್ಯದಿಂದ ಕೂಡ ಬ್ಲಾಸ್ಟ್ ಆಗಿರುವಂತ ಎಷ್ಟೋ ಸನ್ನಿವೇಶಗಳನ್ನ ನೋಡಿರ್ತೀವಿ. ಉದಾಹರಣೆಗೆ ಅಲ್ಲಿ ಅಡಿಗೆ ಮಾಡ್ತಿರ್ಬೇಕಾದ್ರೆ ಕೆರೋಸಿನ್ ಲೀಕ್ಔಟ್ ಇಂದ ಕೂಡ ಬ್ಲಾಸ್ಟ್ ಆಗಿರ್ತವೆ. ಎಣ್ಣೆ ಯೂಸ್ ಮಾಡ್ತಾ ಎಣ್ಣೆ ಹೈ ಟೆಂಪರೇಚರ್ ಹೋಗಿ ಬ್ಲಾಸ್ಟ್ ಆಗಿರೋ ಕೇಸ್ಗಳು ನೋಡುತ್ತೀವಿ ನಾವು. ಹಾಗೆ ಅದು ಯಾವ ಕಾರಣಕ್ಕೆ ಬ್ಲಾಸ್ಟ್ ಆಗಿದೆ ಖಂಡಿತವಾಗ್ಲೂ ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗೇ ಆಗುತ್ತೆ. ಎಸ್, ಧನ್ಯವಾದಗಳು ಸರ್, ತಮ್ಮೆಲ್ಲ ಮಾಹಿತಿಯನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಧನ್ಯವಾದ. ಎಸ್, ಈಗ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ. ಕಮಾಂಡ್ ಸೆಂಟರ್ ನಲ್ಲೇ ಕಮಿಷನರ್ ಮೊಕ್ಕಾಂ ಹೂಡಿದ್ದಾರೆ. ಈ ಘಟನೆಯ ಸಂಬಂಧ ಎಐ ಕ್ಯಾಮೆರಾಗಳ ಮೂಲಕ ಅನುಮಾನಾಸ್ಪದ ವ್ಯಕ್ತಿಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ಟ್ರಾಫಿಕ್ ಕ್ಯಾಮೆರಾಗಳಲ್ಲಿ ಸೆರೆಯಾಗಿದೆ ಈ ಬ್ಲಾಸ್ಟ್ ವಿಡಿಯೋ. ಬ್ಲಾಸ್ಟ್ ಆಗುವ ಮೊದಲು ಯಾರ್ಯಾರು ಬಂದಿದ್ರು ಅಂತ ಹೇಳಿ ಬಾಡಿ ಓರ್ನ್ ಕ್ಯಾಮೆರಾಗಳಿಂದ ಪರಿಶೀಲನೆ ಮಾಡ್ತಾ ಇದ್ದಾರೆ. ಕಮಾಂಡ್ ಸೆಂಟರ್ನಲ್ಲೇ ಕೂತು ಬ್ಲಾಸ್ಟ್ ಬಗ್ಗೆ ಚೆಕ್ ಮಾಡ್ತಾ ಇದ್ದಾರೆ.
ಹೀಗಾಗಿ ಕಮಿಷನರ್ ಅಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಈಗೆಲ್ಲ ಕಡೆಗಳಲ್ಲೂ ಕೂಡ ಪ್ರತಿಯೊಬ್ಬ ಟ್ರಾಫಿಕ್ ಪೊಲೀಸ್ ಪೇದೆಯೂ ಕೂಡ ಬಾಡಿ ಓರ್ನ್ ಕ್ಯಾಮೆರಾವನ್ನು ಧರಿಸಿರ್ತಾರೆ. ಅದು ಎಲ್ಲ ಕಡೆಗಳಲ್ಲೂ ಕೂಡ ರೆಕಾರ್ಡ್ ಆಗಿರುತ್ತೆ. ನಾವು ಈ ಹಿಂದೆ CC ಕ್ಯಾಮೆರಾಗಳನ್ನು ಮಾತ್ರ ಅವಲಂಬಿಸಬೇಕಾಗಿತ್ತು. ಆದರೆ ಇದೀಗ ಟ್ರಾಫಿಕ್ ಪೊಲೀಸರ ಧರಿಸಿರುವಂಥ ಕ್ಯಾಮೆರಾಗಳಲ್ಲೂ ಕೂಡ ಎವಿಡೆನ್ಸ್ಗಳನ್ನ ಹುಡುಕ್ಲಿಕ್ಕೆ ಅವಕಾಶವಿದೆ. ಹೀಗಾಗಿ ಬೆಂಗಳೂರಿನ ಪೊಲೀಸ್ ಆಯುಕ್ತರು ಅಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ತೀವ್ರ ಪರಿಶೀಲನೆ ತನಿಖೆ ನಡೀತಾ ಇದೆ. ಕ್ಯಾಮೆರಾದಲ್ಲಿ ಏನೆಲ್ಲ ರೆಕಾರ್ಡ್ ಆಗಿದೆ, ಯಾವೆಲ್ಲ ಅಂಶಗಳಿದೆ, ಬ್ಲಾಸ್ಟ್ ಆಗುವ ಮುನ್ನ ಪರಿಸ್ಥಿತಿ ಹೇಗಿತ್ತು, ಬ್ಲಾಸ್ಟ್ ಆದ ನಂತರದಲ್ಲಿ ಹೇಗಿತ್ತು, ಬ್ಲಾಸ್ಟ್ ಆಗುವ ಮುನ್ನ ಅಲ್ಲಿ ಯಾವ್ಯಾವ ವ್ಯಕ್ತಿಗಳು, ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಚಲನವಲನಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ, ಅನುಮಾನಾಸ್ಪದವಾಗಿ ಯಾವುದಾದ್ರು ವ್ಯಕ್ತಿ ಓಡಾಡುವಂಥದ್ದನ್ನು ಗಮನಿಸಿದ್ರೆ, ಅಥವಾ ಆತನ ನಡವಳಿಕೆ ವಿಚಿತ್ರವಾಗಿದ್ದರೆ, ಸ್ವಾಭಾವಿಕವಲ್ಲದಂಥ ನಡವಳಿಕೆ ಇದ್ದರೆ ಆತ ಇಂಥದ್ದೇ ಚಟುವಟಿಕೆಗೆ ಬಂದಿರಬಹುದು ಎನ್ನುವ ಗುಮಾನಿ ಅಥವಾ ಶಂಕೆ, ಅನುಮಾನವನ್ನು ಪೊಲೀಸರು ಇಟ್ಟುಕೊಳ್ಳಬಹುದಾಗುತ್ತೆ. ಅಂಥ ವ್ಯಕ್ತಿಯನ್ನು ತೀವ್ರ ವಿಚಾರಣೆಗೊಳಪಡಿಸಿದ ಸಂದರ್ಭದಲ್ಲಿ ಆ ಸತ್ಯವನ್ನು ಹೊರತೆಗೆಯಲಿಕ್ಕೆ ಸಾಧ್ಯವಾಗುತ್ತೆ. ಹೀಗಾಗಿ ಟ್ರಾಫಿಕ್ ಪೊಲೀಸರು ಅಳವಡಿಸಿಕೊಂಡಿರುವಂಥ ಅಥವಾ ಧರಿಸಿರುವಂಥ ತೀವ್ರ ಮಟ್ಟದಲ್ಲಿ ಪೊಲೀಸರು ಶೋಧಿಸ್ತಾ ಇದ್ದಾರೆ. ಸಿಲಿಂಡರ್ ಆಗಕ್ಕೆ ಚಾನ್ಸ್ ಇಲ್ಲ, ಬೇರೆ ಏನೋ ಸ್ಫೋಟ ಆಗಿರೋದು. ದಯವಿಟ್ಟು ಯಾರ ಇದಕ್ಕೆ ರೆಸ್ಪಾಂಡ್ ಮಾಡಿ. ಇಲ್ಲಿ ಒಂದೇ ಒಂದು ಪ್ರಿಕಾಷನರಿ ಮೆಜರ್ಸ್ ಏನೂ ಇಲ್ಲ. ಅಣ್ಣ ಇದು ಸಿಲಿಂಡರ್ ಅನ್ಸುತ್ತಣ್ಣ ನಿಮಗೆ? ಸಿಲಿಂಡರ್ ಅಲ್ಲ, ಬೇರೆ ಏನೋ ಸ್ಫೋಟ ಆಗಿರೋದು.